ಫ್ರೆಂಡ್ಸ್, ನಾನು ಈ ದಿನ ಹೆಸರುಬೇಳೆ ವಡೆ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ. ಮತ್ತು ಇದು ಶೀತ ಆಗಲ್ಲ, ಸಣ್ಣ ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಹುಷಾರಿಲ್ಲದವರು ಸಹ ತಿನ್ಬೋದು, ಏನೂ ಆಗಲ್ಲ. ಹಾಗಾಗಿ ನೀವು ಒಮ್ಮೆ ಮಾಡಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ನಾನು ಹೆಸರುಬೇಳೆನ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಪಾವಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ, ಹಸಿಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಒಂದೆರಡು ಬೆಳ್ಳುಳ್ಳಿ ಎಸಳುಗಳು, ಮತ್ತು ಎರಡು ಒಂದು ಚಕ್ಕೆ, 2 ಲವಂಗ, ಒಂದು ಸಣ್ಣ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಉಪ್ಪು, ಮತ್ತು ಎಣ್ಣೆ ಎಲ್ಲ ಕರಿತೀನಿ, ಆವಾಗ ತೋರಿಸ್ತೀನಿ. ಇವಾಗ ಇದನ್ನು ರುಬ್ಕೋಬೇಕು. ನೆನೆಸ್ಕೊಂಡಿರೋ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಬೆಳ್ಳುಳ್ಳಿ, ಒಂದು ಚಕ್ಕೆ, 2 ಲವಂಗ ಇದನ್ನು ಸೇರಿಸ್ತಾಯಿದ್ದೀನಿ. ನಂತರ ಅರಿಶಿನ ಪುಡಿ ಇವಾಗೇ ಹಾಕ್ತೀನಿ ನಾನು. ಇವಾಗ ಇದು ರೆಡಿ ಆಯಿತು. ಇದನ್ನು ನಾನು ಈ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ವಡೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಕರಿತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿದೆ ಅಂತ, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಸರುಬೇಳೆ ವಡೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ. ಇದು ಶೀತ ಆಗೋದಿಲ್ಲ, ಅದರಿಂದ ಎಲ್ಲರೂ ಸಹ ತಿನ್ಬೋದು. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.